ಸೊ ಲೈನ್ ವೆಂಕಟೇಶ್ ಅಂತ ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ, ಮತ್ತೆ ಆರ್ಟಿಸ್ಟ್ ಆಗಿ ನಾವು ಬಹಳ ವರ್ಷದ ಚಿತ್ರರಂಗದಲ್ಲಿ ನಾವು ತೋರಿಸ್ಕೊಂಡಿದೀವಿ. ಈಗ ನಮ್ಮ ಈ ಒಂದು ವಾಕ್ ಚಿತ್ರ ಏನು ಈ 33-34ರಲ್ಲಿ ಬಂದಿದ್ದಂತ 93ನೇ ವರ್ಷದ 92-93ನೇ ಆ ಸಡಗರದಲ್ಲಿ ಸಂಭ್ರಮದಲ್ಲಿ ನಮ್ಮ ಹಿರೀಕರು ಏನೊಂದು ಈ ಒಂದು ಚಿತ್ರರಂಗೆ ಒಂದು ಅಡಿಪಾಯ ಹಾಕೊಟ್ರು, ಅದನ್ನೆಲ್ಲ ನೆನೆಸ್ಕೊಂತ ಕಾರ್ಯಕ್ರಮಗಳನ್ನ ಅದ್ಭುತವಾಗಿ ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿ ಮತ್ತು ಕನ್ನಡ ನಿರ್ಮಾಪಕರ ಸಂಘ ಒಂದು ಏನಂತಲ್ಲ ಬಹಳ ಅರ್ಥಪೂರ್ಣವಾಗಿ ಪ್ರತಿ ವರ್ಷನೂ ಒಂದು ಕಾರ್ಯಕ್ರಮಗಳು ಮಾಡುವುದರೊಂದಿಗೆ ಆ ಚಿತ್ರರಂಗದ ಬಹಳ ಒಂದು ಹೆಸರು ಮಾಡಿದಂತ ಎಲ್ಲಾ ಚಿತ್ರಗಳ ಪರಿಚಯನ ಮತ್ತೆ ಅದಕ್ಕೆ ಬೇಕಾಗಿರೋಂತ ಆಕ್ಚುಲಿ ಯಾರು ಇದಾರೆ ಕಲಾವಿದರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಅದರಲ್ಲಿದ್ದ ನಿರ್ದೇಶಕರಾಗಿರ್ಬೋದು, ನಟರಾಗಿರ್ಬೋದು, ಸಹ ನಟರಾಗಿರ್ಬೋದು, ಪ್ರತಿಯೊಬ್ಬರನ್ನ ನಮ್ಮ ಈ ಚಿತ್ರರಂಗ ಗುರುತಿಸಿ ಅವ್ರನ್ನ ಸನ್ಮಾನಿಸಿ ಅವರ ನೆನಪಿನಲ್ಲಿ ಒಂದು ಹಲವಷ್ಟು ಕಾರ್ಯಕ್ರಮಗಳನ್ನ ಮಾಡುವ ಒಂದು ಸಂಕಲ್ಪವನ್ನ ತೊಟ್ಟು ಈ ಒಂದು ಸಂಭ್ರಮವನ್ನ ಈ ಬಾರಿ ಆಚರಿಸ್ತಾ ಇದ್ದಾರೆ. ಸೊ ಈ ಸರಿ ನಮ್ಮ ವಾಣಿಜ್ಯ ಮಂಡಳಿ ಜಯಮಾಲ ಮೇಡಮ್ ಬಂದಾಗ ಅವರು ಏನು 75ನೇ ವರ್ಷದ ಕಾರ್ಯಕ್ರಮ ಅವರ ಒಂದು ಪೀರಿಯಡ್ ಅಲ್ಲಿ ನಡೀತು. ಈಗ ಅವ್ರು ಈ ಸರಿ ಬಂದು ರೆಟ್ಟಾದ್ಮೇಲೆ ಇದೊಂದು ಮಾಡ್ಬೇಕು, ಒಳ್ಳೆ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಮಾಡಿದ್ರು. ಬಟ್ ಅದ್ ಮಾಡೋದಾದ್ರೆ ನಮ್ಮ ಒಂದು ಏನು ಕಟ್ಟಡಗಳಲ್ಲೇ ಮಾಡೋಣ ಅಂತ ಈ ಒಂದು ಕಾರ್ಯಕ್ರಮ ಆಯೋಜಿಸ್ಕೊಂಡ್ರೆ, ಅದ್ರ ಜೊತೆಗೆ ಯಾರ್ಯಾರು ನಮ್ಮ ನಿರ್ಮಾಪಕರಿದ್ದಾರೋ ಅವರೆಲ್ಲ ಒಂದಷ್ಟು ಮನರಂಜನೆ ಕಾರ್ಯಕ್ರಮಗಳಿಗೆ ಅವರ ನೃತ್ಯ ಆಗಿರ್ಬೋದು, ಅವರ ಆಕ್ಚುಲಿ ವಾಕ್ಚಾತುರ್ಯದ ಆಕ್ಚುಲಿ ಪೌರಾಣಿಕ ನಾಟಕದ ತುಣುಕುಗಳಾಗಿರ್ಬೋದು, ಮತ್ತೆ ಹಾಡುಗಾರಿಕೆ ಆಗಿರ್ಬೋದು, ಎಲ್ಲವನ್ನು ಇವತ್ತು ನಾವು ಪ್ರಸ್ತುತಪಡಿಸೋದರೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಈ ನಮ್ಮ ಚಿತ್ರರಂಗದಲ್ಲಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ಚಿತ್ರರಂಗನ ಬೆಳೆಸಬೇಕು, ಉಳಿಸ್ಬೇಕು, ಮತ್ತೆ ಅದನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ಸಂಕಲ್ಪ ಈಗ ಈ ವರ್ಷದಲ್ಲಿ ಅರ್ಥಪೂರ್ಣವಾಗಿ ನಡ್ಕೊಂಡ್ ಬರ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರ ಆಶೀರ್ವಾದ ಇರ್ಲಿ ಅಂತ ಸೊ ನಾವು ನಿಮ್ಮಲ್ಲಿ ಇದ್ ಮಾಡ್ಕೊಳ್ತೇವೆ. ಮತ್ತೆ ನಮ್ಮ ಮೀಡಿಯಾ ಅವರು ಅಷ್ಟೇ ಬಹಳಷ್ಟು ಜನ ನಮಗೆ ಅರ್ಥಪೂರ್ಣವಾಗಿದ್ದಾರೆ, ಎಲ್ಲರೂ ತಲುಪಿಸಿ ಏನೋ ಮಾಡಕ್ಕೆ ಅವ್ರು ಹೊರಟಿದ್ದಾರೆ, ನಾವು ನಿಮ್ ಜೊತೆ ಇದೀವಿ ಅಂತ ನೀವೆಲ್ಲ ಹೇಳಿರೋದ್ರಿಂದ ಸೊ ನಿಮ್ಮೆಲ್ಲರಿಗೂ ನಮ್ಮ ತುಂಬ ಹೃದಯ ಧನ್ಯವಾದಗಳು.